ಚಾಲೆಂಜಿಂಗ್ ಸ್ಟಾರ್ ಎಂದೇ ಗುರುತಿಸಿಕೊಂಡಿರುವ ನಟ ದರ್ಶನ್ ರ ಬಹುನಿರೀಕ್ಷಿತ ದಿ ಡೆವಿಲ್ ಸಿನಿಮಾ ಬಿಡುಗಡೆಗೊಂಡಿದೆ. ದಿ ಡೆವಿಲ್ ಸಿನಿಮಾ ಮೂಲಕ ದರ್ಶನ್ ಡಬಲ್ ರೋಲ್ನಲ್ಲಿ ಮಸ್ತ್ ಆಗಿ ಮಿಂಚಿದ್ದಾರೆ. ಬೆಳ್ಳಿ ತೆರೆಯಲ್ಲಿ ಅವರ ಡೈಲಾಗ್ಗಳನ್ನು ಕಂಡು ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಬಹುನಿರೀಕ್ಷಿತ ಸಿನಿಮಾ ಆದ ಈ ಚಿತ್ರದಲ್ಲಿ ದರ್ಶನ್ ಅಭಿಮಾನಿಗಳಿಗಂತೂ ಮಾಸ್ ಟ್ರೀಟ್ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಟ್ರೈಲರ್ ಮೂಲಕ ಒಂದಷ್ಟು ನಿರೀಕ್ಷೆಗಳನ್ನ ಹುಟ್ಟಿಸಿದ್ದ ಡೆವಿಲ್ ಸಿನಿಮಾ ಥಿಯೇಟರ್ನಲ್ಲಿಯೂ ಸಹ ಅಷ್ಟೇ ಅಬ್ಬರದಿಂದ ವಿಜೃಂಭಿಸುತ್ತಿದೆ. ದರ್ಶನ್ ಡಬಲ್ ರೋಲ್ ನಲ್ಲಿ ಕಾಣಿಸಿಕೊಂಡಿದ್ದು ಸಿನಿಮಾದಲ್ಲಿ ಆಕ್ಷನ್, ಕಾಮಿಡಿ, ರೊಮ್ಯಾನ್ಸ್ ನೊಂದಿಗೆ ಚಿತ್ರರಸಿಕರಿಗೆ ಫುಲ್ ಮೀಲ್ಸ್ ಕೊಟ್ಟಿದ್ದಾರೆ. ಹಾಡುಗಳ ಟೈಮಿಂಗ್ ಕೂಡ ಸಖತ್ ಆಗಿದ್ದು ಕೇಳುವುದಕ್ಕಿಂತಲೂ ಡೆವಿಲ್ ಹಾಡುಗಳು ನೋಡಿ ಅಭಿಮಾನಿಗಳು ಮಸ್ತ್ ಎಂಜಾಯ್ ಮಾಡುತ್ತಿದ್ದಾರೆ. ಇದಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಬಾಲಾಜಿ ಚಿತ್ರಮಂದಿರದಲ್ಲಿ ಸಿನಿಮಾ ಬಿಡುಗಡೆಯಾಗಿದ್ದು ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ. ಪ್ರೇಕ್ಷಕರಿಂದಲೂ ಸಹ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಚಿತ್ರಮಂದಿರದಲ್ಲಿ ಅಭಿಮಾನಿಗಳ ಹವಾ ಜೋರಾಗಿದೆ. ಸಿನಿಮಾ ಮಂದಿರ ಹೊರಗಡೆ ದೊಡ್ಡ ದೊಡ್ಡ ಬ್ಯಾನರ್ಗಳಿಂದ ಆಕರ್ಷಕವಾಗಿ ಸಿಂಗರಿಸಿದ್ದಾರೆ. ಅದರಲ್ಲೂ ಸಿನಿಮಾ ನೋಡಿ ಬಂದ ಅಭಿಮಾನಿಗಳು ಸಖತ್ ಖುಷಿ ಪಟ್ಟಿದ್ದಾರೆ. ದಿನ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಡಿ ಬಾಸ್ ಚಾಲೆಂಜ್ ದರ್ಶನ್ ಅವ್ರದ್ದು ಡೆವಿಲ್ ಸಿನಿಮಾ ಬಿಡುಗಡೆಯಾಗಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಮೂವಿ ಹೇಗಿದೆ ಅಂದರೆ ಒಂದೊಂದು ಸೀನು, ಒಂದೊಂದು ವಿಜುವಲ್ಸ್ ಆಗಲಿ, ಒಂದು ಸಾಂಗ್ ಆಗಲಿ, ಒಂದು ಫೈಟ್ ಆಗಲಿ ಹೆಂಗೆ ಮಾಡಿದ್ದಾರೆ ಅಂದರೆ ಅದು ಬೇರೆ ಯಾವ ಹೀರೋ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ನಮ್ಮ ಅನಿಸಿಕೆ. ಅದು ಯಾವ ರೀತಿ ಇದೆ ಅಂದರೆ ಡೈರೆಕ್ಟರ್ ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಸೂಪರಾಗಿ ಮಾಡಿದ್ದಾರೆ. ಆದರೆ ನಮ್ಮ ಬಾಸ್ ಆಕ್ಷನ್ ಅಂತೂ ರಿಯಲ್ ರೋಲ್ ಇದೆ. ನಮ್ಮ ಡಿ ಬಾಸು, ನಮ್ಮ ದೇವರು ಹೆಂಗೆ ಮಾಡಿದ್ದಾರೆ ಅಂದರೆ ನಮ್ಮ ಕರ್ನಾಟಕದ ಜನತೆನೇ ಮುಂದೆ ದಿನ ತೋರಿಸ್ತಾರೆ ಏನು ಅಂತ. ಆದರೆ ಇನ್ನೊಂದು ಇದರಲ್ಲಿ ರಾಜಕೀಯ ಎಂಟ್ರಿ ಇದೆ. ಈಗ ಮತ್ತೆ ಅವರು ರಾಜಕೀಯಕ್ಕೆ ಎಂಟ್ರಿ 100% ಬಂದೇ ಬರ್ತಾರೆ. ಜೈಲಿಂದ ಆದಷ್ಟು ಬೇಗ ಬಿಡುಗಡೆ ಆಗಿ ಬರ್ತಾರೆ. ಈ ಮೂವಿ ಬಂದು ನೋಡ್ತಾರೆ ಅವರು 100% ಬಂದು ನೋಡಿ ಅವರು ಇನ್ನೂ ದೊಡ್ಡ ಮಟ್ಟಕ್ಕೆ ಇಂಡಸ್ಟ್ರಿ ಹಿಟ್ಟಾಗಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಫಿಲಮ್ ತೆಗಿತಾರೆ. ಅವರು ಬೇರೆ ಇದಕ್ಕೆಲ್ಲ ಹೋಗಲ್ಲ. ಏನಿದ್ರು ಅವರು ನಮ್ಮ ಕರ್ನಾಟಕಕ್ಕೆ ಸೀಮಿತ. ನಮ್ಮ ಕರ್ನಾಟಕಕ್ಕೆ CM ಆಗ್ತಾರೆ. ಯಾರೇ ಬಂದರೂ ಯಾರೇ ತಡೆದ್ರು ಏನು ಮಾಡೋಕ್ಕಾಗಲ್ಲ. ನಮ್ಮ ಬಾಸ್ನ 100% ಅವ್ರು CM ಆಗೇ ಆಗ್ತಾರೆ. ನಮ್ಮ ಕರ್ನಾಟಕ ಒಬ್ಬರೇ ಬಾಸು, ಅವರು ಡಿ ಬಾಸು, ನಮ್ಮೆಲ್ಲರ ಅಭಿಮಾನಿ ದೇವರವರು. ನಮ್ಮ ಡಿ ಬಾಸ್ 100% CM ಆಗ್ತಾರೆ. ಅವ್ರನ್ನ ಯಾರೇ ಆಗಲಿ ತಡೆ ನಿಲ್ಸೋಕ್ಕಾಗಲ್ಲ. ಯಾವ ಹೀರೋನೇ ಆಗಲಿ ಯಾರು ಬಂದರೂ ಏನು ಮಾಡೋಕ್ಕಾಗಲ್ಲ. ಅದು ಒಂದು ಆಲದ ಮರದ ಥರ ಬೆಳೆದ್ಬಿಟ್ಟಿದೆ. ಯಾರು ಏನು ಮಾಡೋಕ್ಕಾಗಲ್ಲ. ನಮ್ಮ ಬಾಸ್ ಮೂವಿ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಿ.
ಯಾಕೆ ಗೊತ್ತಾ, ಪ್ರತಿಯೊಂದು ರಾಜಕಾರಣಿಗಳಿಗೂ ಒಂದು ಮೆಸೇಜ್ ಇದೆ. ಕನ್ನಡನ ಬೆಳೆಸಿ, ಕನ್ನಡ ಫಿಲಿಮ್ನ ಉಳಿಸಿ. ನೋಡೋಣ, ಯಾರೋ ಹೇಳ್ತಾ ಇದ್ರು ಏನಂತ, ಏನೋ ಪೋಸ್ಟರ್ಗಳಿಗೆ ದುಡ್ಡು ಕೊಡ್ತಾರೆ ಅದು ಇದು ಅಂತ. ನೋಡ್ಬೇಡ, ನಂದೇ ಗಾಡಿಯಲ್ಲಿ ನೋಡೋಣ, ನಮ್ಮ ಸ್ವಂತ ದುಡ್ಡಲ್ಲಿ ಬ್ಯಾನರ್ ಹಾಕ್ಸ್ಕೊಂಡು ಮಾಡ್ತಾ ಇದೀವಿ, ನಮ್ಮ ಪ್ರಚಾರ ಮಾಡ್ತೀವಿ. ನಮ್ಮ ಬಾಸ್ಗೆ ಯಾವನು ಬಂದು ₹1 ಕೊಟ್ಟಿಲ್ಲ ಅಣ್ಣ, ಇದನ್ನ ಮಾತ್ರ ಕ್ಲಾರಿಟಿ ತಗೊಳ್ಳಿ. ನಾನೊಬ್ಬನೇ ಅಲ್ಲ ಅಣ್ಣ, ಕೋಟ್ಯಾಂತರ ಜನ ಮಾಡ್ತಾವ್ರು ಇವತ್ತು. ಅಲ್ಲೂ ನೋಡ್ಬೋದು ಎಷ್ಟೋ ಗಾಡಿಗಳಿದಾವೆ. ಯಾರು ಬಾಸ್ ಬಗ್ಗೆ ಮಾತಾಡ್ತಾ ಇರೋ ಫಸ್ಟ್ ನೋಡ್ರಿ ವಿಡಿಯೋಗಳನ್ನ. ಜನ ಏನ್ ಮಾಡ್ತಿದ್ದಾರೆ ಅದನ್ನ ನೋಡ್ಬಿಟ್ಟು ನೆಟ್ಟಿಗೆ ಮಾತಾಡಿ. ಒಬ್ಬ ಮನುಷ್ಯನ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ತೂಕ ಮಾಡಿ ಮಾತಾಡೋಣ. ಎಲ್ರಿಗೂ ಹೇಳೋದು ಒಂದೇ, ಜೈ ಡಿ ಬಾಸ್. ಬಾಸ್ ಮೂವಿ 100 ಡೇಸ್ ಪಕ್ಕಾ ಓಡ್ತದೆ. ಎಲ್ಲರೂ ಬಂದು ನೋಡಿ, ಆಮೇಲೆ ಅರ್ಸಿ ಬೆಳೆಸಿ ಕನ್ನಡನ ಕಾಪಾಡಿ. ಇನ್ನು ಚಿಕ್ಕಬಳ್ಳಾಪುರದ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಅಂಗವಾಗಿ ಸಿನಿಮಾ ಮಂದಿರಕ್ಕೆ ಬಂದು ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ಮಾಡಿ ಅಭಿಮಾನ ಮೆರೆದಿದ್ದಾರೆ. ಅಂತೂ ಜೈಲಿನಲ್ಲಿದ್ದರೂ ದರ್ಶನ್ ಪಕ್ಕಾ ಕಮರ್ಷಿಯಲ್ ಹಿಟ್ ಸಿನಿಮಾ ಒಂದನ್ನು ಕೊಟ್ಟಿದ್ದು ಅಭಿಮಾನಿಗಳ ಸಂತೋಷಕ್ಕೆ ಕಾರಣವಾಗಿದ್ದು, ಇದು ಸ್ಯಾಂಡಲ್ವುಡ್ ಪಾಲಿಗೆ ಮತ್ತೊಂದು 100 ಕೋಟಿ ಸಿನಿಮಾ ಆಗುತ್ತೆ ಅಂತ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಕ್ಯಾಮೆರಾಮನ್ ಪ್ರವೀಣ್ ಜೊತೆ ಕಳವಾರ, ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.